ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಫೆಬ್ರವರಿ 1ರಂದು ಅತಿ ಶಕ್ತಿಶಾಲಿಯಾದ ಭರತ ಹುಣ್ಣಿಮೆ ಬಂದಿದೆ. ಇದನ್ನ ಮಾಘ ಪೂರ್ಣಿಮಾ ಅಂತ ಕರೆಯುತ್ತಾರೆ. ಇನ್ನು ಈ ದಿನ ಒಂದು ಸಣ್ಣ ಪರಿಹಾರ ಮಾಡಿದ್ರೂ ಅದ್ಭುತ ಫಲ ದೊರೆಯುತ್ತದೆ. ಇವತ್ತು ನೀವು ಅಲೋವೆರಾ ಗಿಡದಿಂದ ಒಂದು ವಿಶೇಷ ವಿಧಾನದಲ್ಲಿ ಪರಿಹಾರ ಮಾಡಿದರೆ ಸಾಕು, ಎಷ್ಟು ತಿಂದರೂ ಕರಗದಷ್ಟು ಹಣ, ಕಷ್ಟಗಳ ನಿವಾರಣೆ ಮತ್ತು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗ ನಿಮ್ಮದಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ತಿಥಿಗಳು, ಅನೇಕ ಪರ್ವ ದಿನಗಳು ಬರುತ್ತಾ ಹೋಗುತ್ತವೆ. ಆದರೆ ಕೆಲವು ದಿನಗಳು ಮಾತ್ರ ಅತ್ಯಂತ ವಿಶೇಷವಾಗಿರುತ್ತವೆ. ಅವುಗಳಲ್ಲಿ ಅತಿ ಅಪರೂಪ, ಅತಿ ಶಕ್ತಿಯುತವಾದ ಈ ದಿನ, ಅದರಲ್ಲೂ ಎಷ್ಟೋ ವರ್ಷಗಳಿಗೆ ಒಮ್ಮೆ ಮಾತ್ರ ಸಂಭವಿಸುವ ದಿವ್ಯ ಯೋಗ. ಇಂತಹ ಪವರ್ಫುಲ್ ದಿನಗಳಲ್ಲಿ ಮಾಡುವ ಚಿಕ್ಕ ಚಿಕ್ಕ ತಾಂತ್ರಿಕ ಪರಿಹಾರಗಳು ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿರುತ್ತವೆ. ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವುದು ಅಂಥದ್ದೇ ಒಂದು ಮಹಾಶಕ್ತಿಯ ಪರಿಹಾರ. ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತವಾದ ಗಿಡ ಅಲೋವೆರಾ. ಈ ದಿನ ಈ ಗಿಡವನ್ನು ಬಳಸಿಕೊಂಡು ಒಂದು ಸಣ್ಣ ಪರಿಹಾರ ಮಾಡಿದರೆ ನಿಮ್ಮ ಹಣೆ ಬರಹವೇ ಬದಲಾಗಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಪರಿಹಾರದ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ತಿಂದರೂ ಕರಗದಷ್ಟು ಆಸ್ತಿ ಬಂದು ಸೇರುತ್ತದೆ ಎಂದು. ಅಲೋವೆರಾ ಸಾಮಾನ್ಯ ಗಿಡ ಅಲ್ಲ, ಇದನ್ನ ಸಂಜೀವಿನಿಗೆ ಸಮಾನವಾಗಿ ನೋಡುತ್ತಾರೆ. ಆಯುರ್ವೇದದಲ್ಲಿ ಇದಕ್ಕೆ ಎಷ್ಟು ಮಹತ್ವವಿದೆಯೋ ಆಧ್ಯಾತ್ಮಿಕತೆಯಲ್ಲಿ ಇದಕ್ಕೆ ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ಇದೆ. ನಾವು ಸಾಮಾನ್ಯವಾಗಿ ಆಲೋವೆರಾವನ್ನು ಆರೋಗ್ಯಕ್ಕೆ, ಸೌಂದರ್ಯಕ್ಕೆ ಮಾತ್ರ ಬಳಸುತ್ತೇವೆ. ಮುಖಕ್ಕೆ, ಕೂದಲಿಗೆ ಅಥವಾ ಶುಗರ್ ಇರುವವರು ಜ್ಯೂಸ್ ಮಾಡಿ ಕುಡಿಯಲು ಬಳಸುತ್ತಾರೆ. ಆದರೆ ಇದರಲ್ಲಿರುವ ಆಧ್ಯಾತ್ಮಿಕ ಶಕ್ತಿ ಬಹುತೇಕರಿಗೆ ಗೊತ್ತೇ ಇಲ್ಲ. ಅಲೋವೆರಾ ಹೆಚ್ಚಾಗಿ ಹೊಟ್ಟೆಯಲ್ಲಿರುವ ವಿಷವನ್ನು ಹೊರಗೆ ತಳ್ಳುವಂತೆ, ಮನೆಗೆ ಹಿಡಿದಿರುವ ದರಿದ್ರ, ದುಷ್ಟಶಕ್ತಿ, ನರಪೀಡೆಯನ್ನು ಹೊರಗೆ ತಳ್ಳುವ ಶಕ್ತಿ ಹೊಂದಿದೆ. ಪುರಾಣಗಳು ಹೇಳುತ್ತವೆ, ಲಕ್ಷ್ಮೀದೇವಿಯ ಅನುಗ್ರಹ ಈ ಗಿಡದ ಮೇಲೆ ಸದಾ ಇರುತ್ತದೆ ಎಂದು. ಮುಕ್ಕೋಟಿ ದೇವತೆಗಳು ಈ ಗಿಡದಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದಲೇ ನಮ್ಮ ಹಿರಿಯರು ಮನೆ ಬಾಗಿಲಿಗೆ ಅಲೋವೆರಾ ಕಟ್ಟುತ್ತಿದ್ದರು. ಏಕೆಂದರೆ ಈ ಗಿಡಕ್ಕೆ ಹಣವನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇದೆ. ಮ್ಯಾಗ್ನೆಟ್ ಕಬ್ಬಿಣವನ್ನು ಆಕರ್ಷಿಸುವಂತೆ ಅಲೋವೆರಾ ಗಿಡ ಹಣ, ಐಶ್ವರ್ಯ, ಸಂಪತ್ತನ್ನು ಆಕರ್ಷಿಸುತ್ತದೆ. ಜೊತೆಗೆ ನರದೃಷ್ಟಿ, ನರಪೀಡೆಯನ್ನು ಕೂಡ ಹೊಡೆದು ಓಡಿಸುವ ಶಕ್ತಿ ಇದೆ. ಇಷ್ಟೊಂದು ಶಕ್ತಿಯುತವಾದ ಗಿಡವನ್ನು ಇಷ್ಟೇ ಶಕ್ತಿಯುತವಾದ ದಿನದಲ್ಲಿ ಬಳಸಿದರೆ ಏನಾಗುತ್ತದೆ, ಅದೇ ಈಗ ನಾವು ತಿಳಿದುಕೊಳ್ಳೋದು. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, 100 ವರ್ಷಗಳ ನಂತರ ಬರುವ ಈ ದಿನ ನಿಮ್ಮ ಜೀವನ, ನಿಮ್ಮ ಹಣೆ ಬರಹ ಎಲ್ಲವನ್ನ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸ್ಕಿಪ್ ಮಾಡುವ ಆ ಒಂದು ನಿಮಿಷ ನಿಮ್ಮ ಜೀವನ ಬದಲಾಯಿಸುವ ಒಂದು ದೊಡ್ಡ ರಹಸ್ಯವನ್ನು ನಿಮ್ಮಿಂದ ದೂರ ಮಾಡಬಹುದು. ಅದೃಷ್ಟದ ಬಾಗಿಲು ತಟ್ಟುವಾಗ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕುಟುಂಬ ಆರೋಗ್ಯವಾಗಿ, ಸಂತೋಷವಾಗಿ, ಐಶ್ವರ್ಯವಾಗಿ ಬದುಕಲು ಈ ವಿಡಿಯೋದಲ್ಲಿರುವ ಪ್ರತಿಯೊಂದು ವಿಷಯವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಸ್ನೇಹಿತರೆ, ದೃಷ್ಟಿದೋಷ ನಿವಾರಣೆಗೆ ಇದು ಅತ್ಯಂತ ಪವರ್ಫುಲ್ ದಿನವಾಗಿದೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಕೆಲಸಗಳು ನಿಂತು ಹೋಗುವುದು, ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ನಡೆಯುವುದು, ಹಣ ಕೈಯಲ್ಲಿ ಉಳಿಯದೆ ಹೋಗುವುದು, ಇವೆಲ್ಲಕ್ಕೂ ಮುಖ್ಯ ಕಾರಣ ನರದೃಷ್ಟಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ನರದೃಷ್ಟಿಗೆ ಕಲ್ಲು ಕೂಡ ಕರಗುತ್ತದೆ ಎಂಬ ಗಾದೆ ಮಾತಿದೆ. ಅಂತಹ ಭಯಂಕರವಾದ ದೃಷ್ಟಿಯನ್ನು ತೆಗೆದುಹಾಕಲು ಈ ದಿನದಂದು ಸಂಜೆ ಸಂಧ್ಯಾ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರಿಗೆ, ಮುಖ್ಯವಾಗಿ ಮಕ್ಕಳಿಗೆ ದೃಷ್ಟಿ ತಾಕದಂತೆ ಇರಬೇಕು. ಅಂದರೆ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದು ತುಂಬ ಒಳ್ಳೆಯದು. ಇದಕ್ಕಾಗಿ ಒಂದು ಕಪ್ಪು ದಾರವನ್ನು ಕೈಯಲ್ಲಿ ಹಿಡಿದುಕೊಂಡು ನಾನು ಹೇಳುವ ಈ ಚಿಕ್ಕ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಬೇಕು. ಓಂ ಲಂ ಲಂ ಲಂ, ಓಂ ಲಂ ಲಂ ಲಂ, ದೃಷ್ಟಿ ನಿವಾರಯಾಮಿ, ದೃಷ್ಟಿ ನಿವಾರಯಾಮಿ, ಇದೇ ಆ ಮಂತ್ರ. ಇಲ್ಲಿ ಲಂ ಎನ್ನುವುದು ಒಂದು ಬೀಜಾಕ್ಷರ. ಇದು ಭೂತತ್ವವನ್ನು ಸೂಚಿಸುತ್ತದೆ ಮತ್ತು ರಕ್ಷಣೆಯ ಶಕ್ತಿಯನ್ನು ಕೊಡುತ್ತದೆ. ಈ ಮಂತ್ರವನ್ನು 11 ಬಾರಿ ಜಪಿಸಿ ಆ ದಾರಕ್ಕೆ ಶಕ್ತಿ ತುಂಬಿದ ನಂತರ ಹೆಂಗಸರಾದರೆ ಎಡಗಾಲಿಗೆ, ಪುರುಷರಾದರೆ ಬಲಗಾಲಿಗೆ ಆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಈ ದಾರ ನಿಮಗೆ ರಕ್ಷಣೆಯಂತೆ ಕೆಲಸ ಮಾಡುತ್ತದೆ. ಯಾವುದೇ ಕೆಟ್ಟದ್ದು ನಡೆಯದಂತೆ ಕಾಪಾಡುತ್ತದೆ. ಶತ್ರುಗಳ ದುಷ್ಟ ಪ್ರಯೋಗಗಳು ಯಾವುದೂ ಫಲಿಸುವುದಿಲ್ಲ. ಆದರೆ ಸ್ನೇಹಿತರೆ, ನಮ್ಮ ರಕ್ಷಣೆ ಮಾತ್ರ ಸಾಕಾಗಲ್ಲ, ನಮ್ಮ ಮನೆಯ ರಕ್ಷಣೆಯೂ ಅಷ್ಟೇ ಮುಖ್ಯ. ಮನೆಗೆ ದೃಷ್ಟಿ ತಾಕದಂತೆ ಇರಿಸಲು ಈ ದಿನದಂದು ಮನೆ ಬಾಗಿಲಿಗೆ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಳುವುದು ತುಂಬ ಉತ್ತಮ. ಈ ದಿನ ಒಂದು ವೇಳೆ ನಿಮ್ಮ ಮನೆ ಬಾಗಿಲಿಗೆ ಹಳೆಯ ಕುಂಬಳಕಾಯಿ ಇದ್ದರೆ ಅದನ್ನು ತೆಗೆದುಹಾಕಿ ಹೊಸ ಬೂದು ಕುಂಬಳಕಾಯಿಯನ್ನು ತಂದು ಅದಕ್ಕೆ ಅರಿಶಿನ ಹಚ್ಚಿ, ಕುಂಕುಮದ ಬೊಟ್ಟುಗಳನ್ನು ಇಟ್ಟು, ಧೂಪ ತೋರಿಸಿ ಹೊಸದಾಗಿ ಬಾಗಿಲಿಗೆ ಕಟ್ಟಿಕೊಳ್ಳಿ. ಇದನ್ನು ಕಟ್ಟಿದರೆ ಮನೆಗೆ ದೃಷ್ಟಿ ತಗುಲುವುದಿಲ್ಲ. ಒಂದು ವೇಳೆ
ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದಿದ್ದರೆ ನಿಮ್ಮ ಆಚಾರ ಅಥವಾ ಇಷ್ಟದ ಪ್ರಕಾರ ಅಲೋವೆರಾ ಗಿಡ ಅಥವಾ ತೆಂಗಿನಕಾಯಿಯನ್ನು ಕೂಡ ಕಟ್ಟಿಕೊಳ್ಳಬಹುದು. ಹಳೆಯದು ಇದ್ದರೆ ಅದನ್ನು ತೆಗೆದುಹಾಕಿ ಹೊಸದಾಗಿ ಕಟ್ಟುವುದು ತುಂಬ ಮುಖ್ಯ. ಇನ್ನು ಸ್ನೇಹಿತರೆ, ಅತಿ ಶಕ್ತಿಯುತವಾದ ಈ ದಿನ ಅಲೋವೆರಾ ಗಿಡದಿಂದ ಒಂದು ಚಿಕ್ಕ ಪರಿಹಾರ ಮಾಡಿದರೆ ನಿಮ್ಮ ಜಾತಕವೇ ಬದಲಾಗುತ್ತದೆ. ಹಿರಿಯರು ಹೇಳ್ತಾರೆ, ಈ ಪರಿಹಾರದ ನಂತರ ಎಷ್ಟು ತಿಂದರೂ ಕರಗದಷ್ಟು ಆಸ್ತಿ ಬರುತ್ತದೆ ಎಂದು. ಈಗ ನಾವು ಹೇಳಲಿರುವ ಅಲೋವೆರಾ ಪರಿಹಾರ ಸಾಮಾನ್ಯವಾಗಿ ಮನೆ ಮುಂದೆ ದೃಷ್ಟಿಗಾಗಿ ಕಟ್ಟುವ ಪರಿಹಾರ ಅಲ್ಲ. ಇದು ಒಂದು ಪ್ರತ್ಯೇಕವಾದ ಅತಿ ಶಕ್ತಿಯುತವಾದ ತಾಂತ್ರಿಕ ಪರಿಹಾರ. ಹಣವನ್ನು ಆಕರ್ಷಿಸಲು, ದರಿದ್ರವನ್ನ ಹೊರಗೆ ತಳ್ಳಲು ಇದು ಒಂದು ಅದ್ಭುತ ಮಾರ್ಗ. ಅದರಲ್ಲೂ ಈ ಪವಿತ್ರ ದಿನದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ ಸೂರ್ಯ ಮುಳುಗುವ ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಈಗ ಗಮನವಿಟ್ಟು ಕೇಳಿಸಿಕೊಳ್ಳಿ. ಪರಿಹಾರವನ್ನು ಹೇಗೆ ಮಾಡಬೇಕು ಎಂದು ನಾನು ಹಂತ ಹಂತವಾಗಿ ಹೇಳ್ತೇನೆ. ಮೊದಲು ಒಂದು ಚೆನ್ನಾಗಿ ಆರೋಗ್ಯವಂತವಾಗಿರುವ ಅಲೋವೆರಾ ಗಿಡವನ್ನು ತೆಗೆದುಕೊಳ್ಳಿ. ಗಿಡವನ್ನು ಎಲ್ಲಿಂದ ತಂದಿದ್ದೀರಿ ಎಂಬುದು ಮುಖ್ಯವಲ್ಲ, ಆದರೆ ಆ ಗಿಡ ಎಷ್ಟು ಜೀವಶಕ್ತಿಯಿಂದ ತುಂಬಿದೆ ಅದೇ ತುಂಬ ಮುಖ್ಯ. ಗಿಡ ಬಾಡಿದಂತೆ ಇರಬಾರದು. ಹಸಿರು ಬಣ್ಣದಲ್ಲಿ ಪಳಪಳ ಹೊಳೆಯುತ್ತಾ ನೋಡಿದ ತಕ್ಷಣ ಪಾಸಿಟಿವ್ ಎನರ್ಜಿ ಕೊಡಬೇಕು. ಗಿಡವನ್ನು ಬೇರಿನ ಸಮೇತ ತೆಗೆದುಕೊಳ್ಳಿ. ಬೇರಿನ ಸಮೇತ ತೆಗೆದುಕೊಂಡ ನಂತರ ಮೊದಲು ಅದನ್ನು ಶುದ್ಧ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಗಿಡದ ಮೇಲೆ ಇರುವ ಧೂಳು, ಮಣ್ಣು, ಮಲಿನತೆ ಎಲ್ಲವೂ ಸಂಪೂರ್ಣವಾಗಿ ಹೋಗುವವರೆಗೂ ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಶುದ್ಧತೆ ಇದ್ದಾಗಲೇ ಶಕ್ತಿ ಸರಿಯಾಗಿ ಕೆಲಸ ಮಾಡುತ್ತದೆ. ಇದಾದ ನಂತರ ಆ ಅಲೋವೆರಾ ಗಿಡಕ್ಕೆ ಪೂರ್ಣವಾಗಿ ಅರಿಶಿನ ಹಚ್ಚಬೇಕು. ಅರಿಶಿನ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಇದು ಕ್ರಿಮಿನಾಶಕದಂತೆ ಕೆಲಸ ಮಾಡುವುದರ ಜೊತೆಗೆ ಮಂಗಳಕರ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹಸಿರು ಅಲೋವೆರಾ ಗಿಡದ ಮೇಲೆ ಅರಿಶಿನದ ಹಳದಿ ಬಣ್ಣ ಬೆರೆತಾಗ ಅಲ್ಲಿ ಒಂದು ಅದ್ಭುತವಾದ ದೈವಿಕ ಕಾಂತಿ ಮೂಡುತ್ತದೆ. ಈಗ ಕುಂಕುಮವನ್ನು ತೆಗೆದುಕೊಳ್ಳಿ. ಅಲೋವೆರಾ ಗಿಡದ ಮೇಲೆ ಅಲ್ಲಲ್ಲಿ ಬೊಟ್ಟುಗಳನ್ನು ಇಡಿ. ಗಿಡದ ತುದಿಯಲ್ಲಿ, ಮಧ್ಯಭಾಗದಲ್ಲಿ ಮತ್ತು ತಪ್ಪದೆ ಕೊನೆಯಲ್ಲಿ ಕುಂಕುಮದ ಗುರುತುಗಳು ಇರಲಿ. ಆ ರೀತಿ ಈ ಅಲೋವೆರಾ ಗಿಡವನ್ನು ಒಂದು ದೇವತಾ ಮೂರ್ತಿಯಂತೆ ಸಿದ್ಧಪಡಿಸಿಕೊಳ್ಳಿ. ಇದೀಗ ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಳಸಿರದ ಹೊಸ ಕೆಂಪು ಬಣ್ಣದ ರವಿಕೆ ಬಟ್ಟೆ ಇದಕ್ಕೆ ಅತ್ಯಂತ ಸೂಕ್ತ. ಕೆಂಪು ಬಣ್ಣ ಶಕ್ತಿ, ಯಶಸ್ಸು ಮತ್ತು ಐಶ್ವರ್ಯವನ್ನು ಸೂಚಿಸುತ್ತದೆ. ಈ ಕೆಂಪು ಬಟ್ಟೆಯ ಮಧ್ಯದಲ್ಲಿ ನಾವು ಸಿದ್ಧಪಡಿಸಿದ ಅಲೋವೆರಾ ಗಿಡವನ್ನು ಇರಿಸಿ. ಇಲ್ಲಿಯೇ ಸ್ನೇಹಿತರೆ ಒಂದು ಬಹಳ ಮುಖ್ಯವಾದ ರಹಸ್ಯ ಇದೆ. ಸಾಮಾನ್ಯವಾಗಿ ನಾವು ಬಾಗಿಲಿಗೆ ಅಲೋವೆರಾ ಗಿಡವನ್ನು ಕಟ್ಟಿದರೆ ಅದು ಕೇವಲ ದೃಷ್ಟಿಯನ್ನು ಮಾತ್ರ ನಿವಾರಿಸುತ್ತದೆ. ಆದರೆ ನಾವೀಗ ಮಾಡುತ್ತಿರುವುದು ಕೇವಲ ದೃಷ್ಟಿ ನಿವಾರಣೆಯಲ್ಲ, ಇದು ಐಶ್ವರ್ಯ ಪ್ರಾಪ್ತಿಯ ಪರಿಹಾರ. ನಮಗೆ ಹಣ ಬೇಕು, ಕರಗದ ಐಶ್ವರ್ಯ ಬೇಕು, ಎಲ್ಲ ಕಷ್ಟಗಳಿಂದ ಮುಕ್ತಿಯಾಗಬೇಕು. ಅದಕ್ಕಾಗಿ ಕೆಂಪು ಬಟ್ಟೆಯೊಳಗೆ ಕೆಲವು ಪವಿತ್ರವಾದ ವಸ್ತುಗಳನ್ನು ನಾವು ಸೇರಿಸಲಿದ್ದೇವೆ. ಮೊದಲಿಗೆ ಅಲೋವೆರಾ ಗಿಡದ ಮೇಲೆ ಒಂದು ಅರಿಶಿನ ಕೊಂಬನ್ನು ಇರಿಸಿ. ಆ ಅರಿಶಿನ ಕೊಂಬಿಗೆ ಅರಿಶಿನದ ದಾರವನ್ನು ಸುತ್ತಿರಿಸಬೇಕು. ಅರಿಶಿನ ಕುಂಕುಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹಕ್ಕೆ ಸಂಕೇತ. ಗುರುಗ್ರಹದ ಅನುಗ್ರಹ ಇದ್ದಾಗಲೇ ಮನುಷ್ಯನಿಗೆ ಸಂಪತ್ತು, ಹೆಸರು, ಕೀರ್ತಿ ದೊರೆಯುತ್ತದೆ. ಅದೇ ರೀತಿ ಅರಿಶಿನ ಕೊಂಬು ಚಿನ್ನಕ್ಕೆ ಪ್ರತಿರೂಪ. ಇದಾದ ನಂತರ ಅದರ ಪಕ್ಕದಲ್ಲಿ ₹1 ನಾಣ್ಯವನ್ನು ಇರಿಸಿ. ನಾವು ಹಣವನ್ನು ಧನಲಕ್ಷ್ಮಿಯ ಪ್ರತಿರೂಪವೆಂದು ಭಾವಿಸುತ್ತೇವೆ. ಚಿಲ್ಲರೆ ನಾಣ್ಯದ ಶಬ್ದ ಎಲ್ಲಿ ಕೇಳಿಸುತ್ತದೋ ಅಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾಗಿ ಈ ಪರಿಹಾರದಲ್ಲಿ ₹1 ನಾಣ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇವುಗಳ ಜೊತೆಗೆ ಇನ್ನೊಂದು ಅತಿ ಶಕ್ತಿಯುತವಾದ ವಸ್ತು. ಇದನ್ನು ಲಕ್ಷ್ಮೀದೇವಿಯ ಸಹೋದರಿ ಎಂದು ಕರೆಯುತ್ತಾರೆ. ಅದೇ ಕವಡೆ. 3 ಲಕ್ಷ್ಮಿ ಕವಡೆಗಳನ್ನು ಆ ಕೆಂಪು ಬಟ್ಟೆಯೊಳಗೆ ಇರಿಸಿ. ಲಕ್ಷ್ಮೀದೇವಿಗೆ ಕವಡೆಗಳೆಂದರೆ ಅಪಾರ ಪ್ರೀತಿ. ಕವಡೆಗಳು ಇರುವ ಸ್ಥಳದಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈಗ ಸ್ನೇಹಿತರೆ ಒಮ್ಮೆ ಗಮನಿಸಿ. ಕೆಂಪು ಬಟ್ಟೆಯೊಳಗೆ ಇರುವ ವಸ್ತುಗಳು: ಒಂದು ಅಲೋವೆರಾ ಗಿಡ, ಒಂದು ಅರಿಶಿನ ಕೊಂಬು, 3 ಕವಡೆಗಳು ಮತ್ತು ₹1 ನಾಣ್ಯ. ಈಗ ಈ ಬಟ್ಟೆಯನ್ನು ಜಾಗ್ರತೆಯಿಂದ ಗಂಟು ಹಾಕಿ ಕಟ್ಟಬೇಕು. ಒಳಗಿರುವ ಯಾವ ವಸ್ತುವು ಕೆಳಗೆ ಬೀಳದಂತೆ ಬಿಗಿಯಾಗಿ ಗಂಟು ಹಾಕುವುದು ಬಹಳ ಮುಖ್ಯ. ಈ ರೀತಿ ಗಂಟು ಹಾಕಿದ ನಂತರ ಇದು ಇನ್ನೂ ಈ ಒಂದು ಸಾಮಾನ್ಯ ಗಂಟಲ್ಲ. ಈಗ ಇದಕ್ಕೆ ಒಂದು ದೈವಿಕ ಮುದ್ರೆಯನ್ನು ನಾವು ಹಾಕಬೇಕಾಗಿದೆ. ಆ ದೈವಿಕ ಮುದ್ರೆ ಇನ್ನೇನೂ ಅಲ್ಲ, ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರನ 3 ನಾಮಗಳು. ಈ 3 ನಾಮಗಳನ್ನು ಸ್ವಚ್ಛವಾದ ಗಂಧದಿಂದ ಗಂಟಿನ ಮೇಲೆ ಬರೆಯಬೇಕು. ನೀವು ಈ ನಾಮಗಳನ್ನು ಬರೆಯುವ ಕ್ಷಣದಿಂದಲೇ ಆ ಗಂಟಿಗೆ ಅನಂತ ರಕ್ಷಣೆಯ ಶಕ್ತಿ ಸೇರುತ್ತದೆ. ವೆಂಕಟೇಶ್ವರನ ಅನುಗ್ರಹ ಆ ಗಂಟಿನೊಳಗೆ ನೆಲೆಸುತ್ತದೆ. ಇದೀಗ ಈ ಪವಿತ್ರವಾದ ಗಂಟು ಪೂರ್ಣವಾಗಿ ಸಿದ್ಧವಾಗಿದೆ.
ಈಗ ಸ್ನೇಹಿತರೆ, ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಅಥವಾ ಸಿಂಹದ್ವಾರದ ಮೇಲೆ ಕಟ್ಟಬೇಕಾಗಿದೆ. ಬಾಗಿಲಿನ ಮಧ್ಯಭಾಗದಲ್ಲಿ ಅಥವಾ ಮನೆಯೊಳಗೆ ಬರುವವರಿಗೆ ಸ್ಪಷ್ಟವಾಗಿ ಕಾಣುವಂತೆ ಬಾಗಿಲಿನ ಎಡ ಅಥವಾ ಬಲಭಾಗದಲ್ಲಿ ಗಟ್ಟಿಯಾಗಿ ಕಟ್ಟಿಬಿಡಿ. ಇದನ್ನು ಕಟ್ಟಿದ ಕ್ಷಣದಿಂದಲೇ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಯತ್ನಿಸುವ ಎಲ್ಲ ನೆಗೆಟಿವ್ ಎನರ್ಜಿ ಬಾಗಿಲಿನ ಹೊರಗಡೆಯಲ್ಲೇ ನಿಂತು ಬಿಡುತ್ತದೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಗಂಟು ಕಟ್ಟಿದ ತಕ್ಷಣ ಎಲ್ಲವೂ ಮುಗಿದು ಹೋಯಿತು ಎಂದು ನಿರ್ಲಕ್ಷ್ಯ ಮಾಡಬಾರದು. ಇನ್ನೊಂದು ಅತ್ಯಂತ ಮುಖ್ಯವಾದ ಹಂತ ಇನ್ನು ಬಾಕಿ ಇದೆ ಸ್ನೇಹಿತರೆ. ಇದು ಈಗ ಒಂದು ಶಕ್ತಿಯುತವಾದ ವಸ್ತುವಾಗಿದೆ. ಇದಕ್ಕೆ ಯಾವುದೇ ತರಹದ ಕೆಟ್ಟ ಶಕ್ತಿಗಳ ಪ್ರಭಾವ ಬೀರುವಂತಾಗಬಾರದು. ಅದಕ್ಕಾಗಿ ಗಂಟು ಕಟ್ಟಿದ ತಕ್ಷಣ ಇದಕ್ಕೆ ದೃಷ್ಟಿ ತೆಗೆದು ಹಾಕಬೇಕು. ದೃಷ್ಟಿ ತೆಗೆದು ಹಾಕಲು ನಿಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಲ್ಲುಪ್ಪಿಗೆ ನೆಗೆಟಿವ್ ಎನರ್ಜಿ ಎಳೆಯುವ ಶಕ್ತಿ ಇದೆ ಎಂದು. ಈಗ ಎಡಗೈಯಲ್ಲಿ ಉಪ್ಪನ್ನು ಹಿಡಿದುಕೊಂಡು ಬಾಗಿಲಿಗೆ ಕಟ್ಟಿರುವ ಆ ಗಂಟಿನ ಸುತ್ತ ಎಡಗಡೆಯಿಂದ 3 ಬಾರಿ ಮತ್ತು ಬಲಗಡೆಯಿಂದ 3 ಬಾರಿ ನಿಧಾನವಾಗಿ ಸುತ್ತಿ ದೃಷ್ಟಿ ತೆಗೆದು ಹಾಕಿ. ಈ ರೀತಿ ದೃಷ್ಟಿ ತೆಗೆದಾಗ ಆ ಗಂಟಿನೊಳಗೆ ಇರುವ ಪ್ರತಿಯೊಂದು ವಸ್ತುವಿನ ಶಕ್ತಿ ಜಾಗೃತಗೊಳ್ಳುತ್ತದೆ. ಇದಾದ ನಂತರ ಆ ಗಂಟು ತನ್ನ ಕೆಲಸವನ್ನು ಆರಂಭಿಸುತ್ತದೆ. ಹಣವನ್ನು ಆಕರ್ಷಿಸುವುದು, ದರಿದ್ರವನ್ನು ದೂರ ಮಾಡುವುದು, ದೃಷ್ಟಿಯನ್ನು ತೆಗೆದುಹಾಕುವುದು ಮತ್ತು ನಿಮ್ಮ ಮನೆಯ ರಕ್ಷಣೆ ಮಾಡುವುದು. ಇದೀಗ ಗಮನಿಸಿ, ದೃಷ್ಟಿ ತೆಗೆದ ನಂತರ ನಿಮ್ಮ ಕೈಯಲ್ಲಿರುವ ಉಪ್ಪನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಬಾರ್ದು. ಅದನ್ನು ಹೊರಗಡೆ ಯಾವುದಾದರೂ ಗಿಡದ ಹತ್ತಿರ ಅಥವಾ ಮೋರಿ ಒಳಗೋ ಅಥವಾ ಹರಿಯುವ ನೀರಿನಲ್ಲೋ ಎಸೆದು ಬಿಡಿ. ಒಂದು ವೇಳೆ ಹೊರಗಡೆ ಸಿಂಕ್ ಇದ್ದರೆ ಅದರಲ್ಲೂ ಹಾಕಬಹುದು. ಆದರೆ ಯಾರೂ ತುಳಿಯದ ಸ್ಥಳದಲ್ಲೇ ಉಪ್ಪನ್ನು ಹಾಕಬೇಕು. ಇದಾದ ನಂತರ ನೀವು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳು, ಸಾಲದ ತೊಂದರೆಗಳು ಎಲ್ಲವೂ ಮೆಲ್ಲನೆ ನಿವಾರಣೆಯಾಗಲು ಆರಂಭವಾಗುತ್ತದೆ. ಈ ಪರಿಹಾರದಲ್ಲಿ ಬಳಸಿರುವ ಪ್ರತಿಯೊಂದು ವಸ್ತುವು ಒಂದು ಅದ್ಭುತದಂತೆ ಕೆಲಸ ಮಾಡುತ್ತದೆ. ಇನ್ನು ಒಂದು ಮುಖ್ಯವಾದ ವಿಷಯ, ಪ್ರತಿದಿನ ಆ ಗಂಟಿಗೆ ಧೂಪ ತೋರಿಸುವುದನ್ನು ಮರೆಯಬೇಡಿ. ಈ ಗಂಟನ್ನು 1 ವರ್ಷದ ಕಾಲ ಹಾಗೆಯೇ ಇಟ್ಟುಕೊಳ್ಳಬೇಕು. 1 ವರ್ಷದ ನಂತರ ಬರುವ ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆ ಮತ್ತೆ ಇದೇ ರೀತಿಯಲ್ಲಿ ಹೊಸ ಗಂಟನ್ನು ತಯಾರಿಸಿ ಬಾಗಿಲಿಗೆ ಕಟ್ಟಿಕೊಳ್ಳಿ. ಹಳೆಯ ಗಂಟನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗದೆ ಹರಿಯುವ ನೀರಿನಲ್ಲಿ ಬಿಸಾಡಬೇಕು. ಹರಿಯುವ ನೀರು ಸಿಗದಿದ್ದರೆ ಬಾವಿಯೊಳಗೆ ಹಾಕಬಹುದು ಅಥವಾ ಯಾವುದಾದರೂ ಗಿಡ ಅಥವಾ ಮರದ ಕೆಳಗೆ ಸ್ವಲ್ಪ ಮಣ್ಣು ತೋಡಿ ಅದರೊಳಗೆ ಈ ಗಂಟನ್ನು ಇಟ್ಟು ಮಣ್ಣು ಮುಚ್ಚಿಬಿಡಿ. ಅಷ್ಟೇ ಸ್ನೇಹಿತರೆ, ನೋಡಲು ತುಂಬ ಸರಳವಾಗಿ ಕಾಣಿಸುವ ಈ ಪರಿಹಾರ ನೀವು ಊಹಿಸಿಕೊಳ್ಳದಾರದಷ್ಟು ಶಕ್ತಿಯುತವಾಗಿದೆ. ಆದ್ದರಿಂದ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಪರಿಹಾರವನ್ನು ಬೆಳಿಗ್ಗೆ 3:30ರಿಂದ 5 ಗಂಟೆಯ ಒಳಗೆ ಅಥವಾ ನಾಳೆ ಸಂಜೆ 5ರಿಂದ 7:30 ಒಳಗೆ. ಈ ದಿನ ಜ್ಯೋತಿಷ್ಯದಲ್ಲೂ ತುಂಬ ವಿಶೇಷವಾಗಿದೆ. ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು, ದೇವರ ಪೂಜೆ ಹೇಗಿರಬೇಕು, ಯಾವ ದೇವರ ದರ್ಶನವನ್ನು ಮಾಡಿದರೆ ವರ್ಷ ಪೂರ್ತಿ ದೈವ ಬಲ, ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಪ್ರಾಪ್ತಿಯಾಗುತ್ತದೆ, ಅದೃಷ್ಟ ಕೂಡಿ ಬಂದು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ. ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ, ಅನಾರೋಗ್ಯದ ಸಮಸ್ಯೆ, ಮಾನಸಿಕ ವ್ಯಥೆ, ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು. ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು, ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ದಿನ ಮಾಡುವಂಥ ವಿಶೇಷ ಸ್ನಾನದಿಂದ 1000 ಗೋದಾನ ಮಾಡಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ಸ್ನಾನದಿಂದ 1000 ಅಶ್ವಮೇಧ ಯಾಗ ಮಾಡಿದಂಥ ಪುಣ್ಯ ಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ದಿನ ಮನೆಯ ಸದಸ್ಯರು ಹೇಗೆ ಸ್ನಾನ ಮಾಡಬೇಕೆಂದು ನೋಡೋದಾದರೆ, ತೈಲ ಸ್ನಾನವನ್ನು ಮಾಡಬೇಕು. ಅಂದರೆ ಎಳ್ಳೆಣ್ಣೆಯನ್ನು ಸಂಪೂರ್ಣವಾಗಿ ದೇಹಕ್ಕೆ ಹಚ್ಚಿಕೊಂಡು ಮನೆಯ ಸದಸ್ಯರು ಸ್ನಾನವನ್ನು ಮಾಡಿಕೊಳ್ಬೇಕು. ಇದು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು. ಇಲ್ಲವಾದರೆ ಎಳ್ಳಿನ ಪುಡಿಯನ್ನು ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನವನ್ನು ಮಾಡಬೇಕು. ಸ್ನಾನ ಆದ ನಂತರ ವಿಷ್ಣು ದೇವರ ದರ್ಶನ ಜೊತೆಗೆ ಶಿವನ ದರ್ಶನವನ್ನು ಮಾಡಿದರೆ ತುಂಬಾ ಉತ್ತಮ. ಈ ದಿನ ಯಾವ ದೇವರನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲವೆಂದು ಲಿಂಗಸ್ವರೂಪಿ ಶಿವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಈ ದಿನ ಶಿವನಿಗೆ ತುಪ್ಪದಲ್ಲಿ ಮನೆಯಲ್ಲಿ ಮಾಡಿದ ತುಪ್ಪದಿಂದ ಅಭಿಷೇಕವನ್ನು ಮಾಡಿಕೊಳ್ಬೇಕು ಅಥವಾ ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು. ಕಮಲದ ಪುಷ್ಪವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸಬೇಕು. ಇದರಿಂದ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ.
ಕಬ್ಬಿನ ಹಾಲನ್ನು ಬಳಸಿ ಶಿವನಿಗೆ ಅಭಿಷೇಕವನ್ನ ಮಾಡಿಸಿದರೂ ಕೂಡ ತುಂಬ ಉತ್ತಮ ಫಲಗಳ ಪ್ರಾಪ್ತಿಯಾಗುತ್ತದೆ. ಹಾಲಿಗೆ ಬಿಳಿ ಎಳ್ಳು ಹಾಗೂ ಸಕ್ಕರೆಯನ್ನು ಬೆರೆಸಿ ಮನೆಯ ಸದಸ್ಯರು ಸೇವಿಸಿದರೆ ತುಂಬ ಒಳ್ಳೆಯದು. ಇದರಿಂದ ವರ್ಷ ಪೂರ್ತಿ ಗ್ರಹದೋಷಗಳು ಕುಟುಂಬದ ಸದಸ್ಯರಿಗೆ ಉಂಟಾಗುವುದಿಲ್ಲ. ಈ ದಿನ ದಾನ ಮಾಡುವಾಗ ನಿಮ್ಮ ಮನೆ ದೇವರನ್ನ ನೆನೆದು ತಪ್ಪದೆ ದಾನವನ್ನ ಮಾಡಬೇಕು. ವಿಷ್ಣು ದೇವರಿಗೆ ಸಂಬಂಧಪಟ್ಟಂತ ಮನೆ ದೇವರಿದ್ರೆ ವಿಷ್ಣು ಹೆಸರನ್ನ ಹೇಳಿ ವಿಶೇಷವಾಗಿ ದಾನ ಮಾಡಿ. ಶಿವ ಮನೆಯ ದೇವರಾಗಿದ್ರೆ ಶಿವನ ಹೆಸರನ್ನ ಹೇಳಿ ದಾನಗಳನ್ನು ಮಾಡಿ. ಒಂದು ಪಾತ್ರೆಯಲ್ಲಿ ಎಳ್ಳನ್ನ ಹಾಕಿ ದಾನ ಮಾಡುವುದು. ಹಾಗೆ ಎಳ್ಳಿನ ಮೇಲೆ ದೀಪವೊಂದನ್ನು ಇಟ್ಟು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಅದನ್ನು ದಾನವಾಗಿ ನೀಡುವುದು. ಎರಡೂ ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯನ್ನೇ ದಾನವಾಗಿ ನೀಡಬಹುದು. ಈ ದಿನ ಮಾಡುವ ದಾನಗಳಿಂದ ಎಲ್ಲ ಜನ್ಮದಲ್ಲೂ ದಾನ ಮಾಡಿದಂಥ ಫಲಗಳನ್ನು ಸಾಕ್ಷಾತ್ ಸೂರ್ಯ ದೇವನು ನೀಡುತ್ತಾನಂತೆ. ಈ ದಿನ ಅನ್ನದಾನವನ್ನು ಮಾಡಿದರೆ ತುಂಬ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಒಬ್ಬರಿಗೆ ಅನ್ನದಾನವನ್ನು ಮಾಡಿದರೆ ಸಾಕು, 1,00,000 ಜನರಿಗೆ ಅನ್ನದಾನ ಮಾಡಿದಂಥ ಅಖಂಡ್ಯ ಪುಣ್ಯ ಫಲ ದೊರಕುತ್ತದೆ. ಈ ದಿನ ಗೋಮಾತೆಯ ಪೂಜೆಯನ್ನು ಮಾಡಿಕೊಳ್ಬೇಕು. ಗೋಮಾತೆಗೆ ಅರಿಶಿನವನ್ನು ಹಚ್ಚಿ ಹಸುವಿನ ಬಾಲವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು 3 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಬೇಕು. ದೇವರಿಗೆ ಎಂದು ಮಾಡಿದಂಥ ಪ್ರಸಾದವನ್ನೇ ಗೋಮಾತೆಗೂ ಎಳ್ಳು ಬೆಲ್ಲದೊಂದಿಗೆ ತಿನ್ನಿಸಿ ಬರಬೇಕು. ಸಕಲ ದೇವತೆಗಳ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತದೆ. ಮನೆಯ ಸದಸ್ಯರು ಸೂರ್ಯ ಗಾಯತ್ರಿ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಸೂರ್ಯದೇವರ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಎಳ್ಳು ಬೆಲ್ಲ ಸಮೇತರಾಗಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಎಳ್ಳು ಬೆಲ್ಲ ತಿಂದು ಉತ್ತಮ ಮಾತುಗಳನ್ನು ಆಡಬೇಕು. ದೇವರ ಮುಂದೆ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಮಾವಿನ ಎಲೆಗಳನ್ನು ಅದರಲ್ಲಿ ಮುಳುಗಿಸಿಟ್ಟು ಆ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ಈ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು. ಧೂಮಪಾನ ಮದ್ಯಪಾನದಿಂದ ದೂರವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ. ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ, ಅನಾರೋಗ್ಯದ ಸಮಸ್ಯೆ, ಮಾನಸಿಕ ವ್ಯಥೆ, ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು. ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು, ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಮನೆಯ ಯಜಮಾನ ಈ ದಿನ ಮಾಡಬೇಕಾದಂಥ ದಾನಗಳಲ್ಲಿ ಮೊದಲ ದಾನ ಯಾವುದೆಂದರೆ ಅದು ಮೊಸರಿನ ದಾನ. ಮೊಸರನ್ನು ಯಾರು ಈ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ. ದಾರಿದ್ರ್ಯ ಎನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಹಣಕಾಸಿನ ಸಂಕಷ್ಟ ದೂರವಾಗುತ್ತದೆ. ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಕಥೆ ಇದೆ. ದ್ರೋಣಾಚಾರ್ಯರ ಪತ್ನಿ ಹೆಸರು ಕೃಪೆ. ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಿರುತ್ತಾರೆ. ಇದನ್ನು ನೋಡಿದಂತಹ ದೂರ್ವಾಸ ಮುನಿಗಳು ದ್ರೋಣಾಚಾರ್ಯರ ಪತ್ನಿಯಾದ ಕೃಪೆಗೆ ಒಂದು ಸಲಹೆಯನ್ನು ನೀಡುತ್ತಾರೆ. ಈ ದಿನದಂದು ಮೊಸರನ್ನ ದಾನವಾಗಿ ನೀಡಬೇಕು. ಇದರಿಂದ ನಿನ್ನೆಲ್ಲ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ. ಇದನ್ನು ಕೇಳಿದಂತಹ ಕೃಪೆಯು ಈ ದಿನವೇ ಮೊಸರನ್ನ ದಾನವಾಗಿ ನೀಡಿ ಸಕಲ ದಾರಿದ್ರ್ಯಗಳಿಂದ ಮುಕ್ತಿಯನ್ನು ಪಡೆದು ಆರ್ಥಿಕ ಸಂಕಷ್ಟಗಳಿಂದಲೂ ಹೊರಬರುತ್ತಾರೆ. ಈ ಮೊಸರಿನ ದಾನದ ಬಗ್ಗೆ ಮಹಾಭಾರತದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ದಿನ ಮೊಸರನ್ನ ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ. ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾರಿಗೆ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ, ಋಣಬಾಧೆಗಳು ಹೆಚ್ಚಾಗಿರುತ್ತದೆ, ಆರ್ಥಿಕವಾಗಿ ಏಳಿಗೆಯಾಗಲು ಕಷ್ಟಪಡುತ್ತಿದ್ದರೆ ಈ ದಾನವನ್ನು ಮಾಡಿ ಶುಭ ಲಾಭಗಳನ್ನು ನೀವು ಪಡೆಯಬಹುದು. ಇನ್ನು ಈ ದಿನದಂದು ಮಾಡಬೇಕಾದಂಥ ಎರಡನೇ ದಾನವೆಂದರೆ ಅದು ಕೂಷ್ಮಾಂಡ ದಾನ. ಕೂಷ್ಮಾಂಡ ಎಂದರೆ ಕುಂಬಳಕಾಯಿ. ಇದು ನಮ್ಮ ಭೂಮಂಡಲಕ್ಕೆ ಸಂಕೇತ. ಸಾಕ್ಷಾತ್ ವಿಷ್ಣು ದೇವರು ವರಾಹ ರೂಪವನ್ನು ತಾಳಿ ಭೂಮಿಯನ್ನು ಉದ್ಧರಿಸುತ್ತಾನೆ. ಇದಕ್ಕೆ ಸಂಕೇತವಾಗಿ ಬ್ರಾಹ್ಮಣರಿಗೆ, ಪಂಡಿತರಿಗೆ, ಅವಶ್ಯಕತೆ ಇದ್ದವರಿಗೆ ದಕ್ಷಿಣ ಸಮೇತ ನಿಮ್ಮ ಕೈನಿಂದ ಕುಂಬಳಕಾಯಿಯ ದಾನವನ್ನು ಮಾಡಬೇಕು. ಈ ದಾನದ ಫಲವಾಗಿ ಇಡೀ ಭೂಮಂಡಲ ಫಲವನ್ನೇ ದಾನವಾಗಿ ನೀಡಿದ ಫಲ ಅಥವಾ ಭೂದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಭೂಮಿಗೆ ಸಂಬಂಧಪಟ್ಟಂಥ ಕನಸು, ಮನೆ ಕಟ್ಟಲು ಇರುವಂಥ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ. ಕೆಲವರಿಗೆ ಮನೆಯನ್ನು ಕಟ್ಟಿಸೋಕೆ ನಾನಾ ಅಡೆತಡೆಗಳು, ವಿಘ್ನಗಳು ಎದುರಾಗುತ್ತಲೇ ಇರುತ್ತದೆ. ಸೈಟ್ ಇದ್ದರೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು, ಮನೆ ಅರ್ಧಕ್ಕೆ ಕಟ್ಟಿದ ನಂತರ ದುಡ್ಡು ಕಾಸಿಗೆ ಕಷ್ಟ ಆಗ್ತಕ್ಕಂಥದ್ದು, ಈ ರೀತಿ ವಿಘ್ನಗಳು ಬಾರದಿರಲು ಈ ದಿನ ಕುಂಬಳಕಾಯಿಯ ದಾನವನ್ನು ನೀಡಬೇಕು.
ಇನ್ನು ಮೂರನೆಯದಾಗಿ ಈ ದಿನ ಮಾಡಬೇಕಾದಂತಹ ದಾನ ಎಂದರೆ ಅದು ಗೋವಿನ ಚಿಕ್ಕ ಬೊಂಬೆ ಹಾಗೂ ಕಪ್ಪು ಎಳ್ಳು. ಈ ಎರಡನ್ನು ಸೇರಿಸಿ ಈ ದಿನ ಶಿವ ದೇಗುಲದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು. ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿಯಾಗುತ್ತದೆ. ಎಷ್ಟೋ ಜನರಿಗೆ ಜಾತಕ ದೋಷಗಳಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗೋದಿಲ್ಲ. ಮದುವೆಯಾಗಲು ನಾನಾ ಕಷ್ಟಗಳು, ಸಂತಾನ ಸಮಸ್ಯೆಗಳು, ಮನೆ, ಹಣಕಾಸು ಹೀಗೆ ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾ ಇರುತ್ತದೆ. ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ. ಯಶಸ್ಸು ತೀರಾ ಕಡಿಮೆ ಇರುತ್ತದೆ. ಅಂಥವರು ಸಂಜೆ ಸಮಯದಲ್ಲಿ ಗೋಮಾತೆಯ ಚಿಕ್ಕ ವಿಗ್ರಹ ಅಥವಾ ಮಣ್ಣಿನ ಬೊಂಬೆಯ ಜೊತೆಗೆ 1 ಕೆಜಿಯಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ದಾನವಾಗಿ ನೀಡಬೇಕು. ಇದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ. ಸಾಮಾನ್ಯವಾಗಿ ಕೆಲವು ಕಡೆ ಎಳ್ಳಿನಿಂದ ಗೋವಿನ ರೂಪವನ್ನು ತಯಾರಿಸಿ ಅದನ್ನೇ ದಾನವಾಗಿ ನೀಡುತ್ತಾರೆ. ಆದರೆ ಎಲ್ಲರಿಗೂ ಈ ರೀತಿಯಾದಂತಹ ಎಳ್ಳಿನಿಂದ ಗೋಮಾತೆಯ ಬೊಂಬೆ ದಾನ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಗೋವಿನ ಬೊಂಬೆಯ ಜೊತೆಗೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು. ಈ ದಾನಗಳ ಜೊತೆಗೆ ಅನ್ನದಾನ ಆಗಿರಬಹುದು, ಧಾನ್ಯಗಳ ದಾನ ಆಗಿರಬಹುದು, ಪಾದರಕ್ಷೆಯ ದಾನ, ಛತ್ರಿಯ ದಾನ, ಮಜ್ಜಿಗೆಯ ದಾನವನ್ನು ಮಾಡಿದರೆ ಸಮಸ್ತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಾನಗಳ ಜೊತೆಗೆ ಗೋಮಾತೆಗೆ ಸಿಹಿ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕೈನಿಂದ ತಿನ್ನಿಸಿ 3 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಬೇಕು. ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂಥ ಮಣ್ಣನ್ನು ಸ್ವಲ್ಪ ಮನೆಗೆ ತರಬೇಕು. ಮನೆಗೆ ತಂದಂತಹ ಆ ಒಂದು ಮಣ್ಣನ್ನು ಒಂದು ಹಳದಿ ಬಟ್ಟೆಗೆ ಅಥವಾ ಬಿಳಿಯ ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬರಬೇಕು. ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿ ದೋಷಗಳು, ದಾರಿದ್ರ್ಯ ದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿಯಾಗುತ್ತದೆ. ದೇವಾನುದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ, ಸಂತೋಷ, ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ. ನೋಡಿದ್ರಲ್ಲ, ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು, ಗೋಮಾತೆಗೆ ಯಾವ ವಿಧವಾಗಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಕೊಟ್ಟಿದ್ದೀವಿ. ಈ ವರ್ಷ ಮಾಘ ಪೂರ್ಣಿಮೆ 2026 ಫೆಬ್ರವರಿ 1ರಂದು ಬಂದಿದೆ. ಇದನ್ನು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ ಕರೆಯುತ್ತಾರೆ. ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಯೋಗದ ಸಮಯದಲ್ಲಿ ಅನೇಕ ಯೋಗಗಳು ರೂಪುಗೊಳ್ಳುತ್ತವೆ. ಅವು ಶುಭ ಮತ್ತು ಅಶುಭ ಎರಡೂ ಆಗಿರಬಹುದು. ಅಂತಹ ಗ್ರಹಗಳ ಸಂಯೋಗ ಎಲ್ಲ ರಾಶಿಗಳ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ. ಅದೇ ರೀತಿ ಈ ದಿನದಂದು ಚಂದ್ರ ತಾನಾಳುವ ರಾಶಿಗೆ ಸಂಚಾರ ಮಾಡುವ ಮೂಲಕ ಪ್ರೀತಿ ಯೋಗವನ್ನು ಸೃಷ್ಟಿಸಲಿದ್ದಾನೆ. ಜೊತೆಗೆ ಮಕರ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿದೆ. ಈ 2 ಯೋಗಗಳು ಕೆಲ ರಾಶಿಯವರಿಗೆ ಭರ್ಜರಿ ಲಾಭವನ್ನು ತಂದುಕೊಡುತ್ತವೆ. 9 ಗ್ರಹಗಳಲ್ಲಿ ಶುಕ್ರ ಸಂಪತ್ತು, ಸೌಂದರ್ಯ, ಐಷಾರಾಮಿ ಮತ್ತು ಪ್ರೀತಿಯ ಅಧಿಪತಿ. ಬುಧ ಬುದ್ಧಿವಂತಿಕೆ, ಸಂವಹನ ಮತ್ತು ಹಾಸ್ಯ ಪ್ರಜ್ಞೆಯ ಅಧಿಪತಿ. ಈ 2 ಗ್ರಹಗಳು ನಿಮ್ಮ ರಾಶಿಯ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೆ ನೀವು ತುಂಬ ಅದೃಷ್ಟಶಾಲಿಗಳಾಗಿರುತ್ತೀರಿ. ಇತರರ ಗೌರವ ಮತ್ತು ಪ್ರೀತಿ ಸಿಗಲಿದೆ. ಅಲ್ಲದೆ ಐಷಾರಾಮಿ ಜೀವನ ನಿಮ್ಮದಾಗುವುದು. ಹಾಗಾದರೆ ಯಾವ ರಾಶಿಯವರಿಗೆ ಸಂಪತ್ತು, ರಾಜವೈಭೋಗ ಸಿಗಲಿದೆ ಎಂದು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ತುಲಾರಾಶಿ. ಬುಧ ಮತ್ತು ಶುಕ್ರನ ಸಂಯೋಗ ತುಲಾ ರಾಶಿಯ ಜನರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಜೊತೆಗೆ ಚಂದ್ರನಿಂದ ರೂಪುಗೊಂಡ ಪ್ರೀತಿಯೋಗ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವುದು. ನಿಮ್ಮ ಎಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹಲವು ಅವಕಾಶಗಳಿವೆ. ಕೆಲಸದಲ್ಲಿ ಬಡ್ತಿ ಮತ್ತು ಆದಾಯ ಹೆಚ್ಚಳದ ಬಲವಾದ ಸಾಧ್ಯತೆ ಉಂಟು. ವಿದೇಶಕ್ಕೆ ಹೋಗುವ ಅವಕಾಶಗಳು ಉದ್ಭವಿಸುತ್ತವೆ. ಅಲ್ಲದೆ ವಿದೇಶದಲ್ಲಿ ನಿಮ್ಮ ವ್ಯವಹಾರವನ್ನು ನೀವು ವಿಸ್ತರಿಸುವಿರಿ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಯೋಗ್ಯವಾದ ಸಮಯ ಇದು. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ. ಬಹಳ ದಿನಗಳಿಂದ ಬಾಕಿ ಇರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು. ವೃತ್ತಿ ಪ್ರಗತಿ ಹಾಗೂ ಆರ್ಥಿಕ ಲಾಭವನ್ನು ನೀವು ಪಡೆಯುವಿರಿ. ಧನುರಾಶಿ. ಧನುರಾಶಿಯವರಿಗೆ ಇದು ಸಂತೃಪ್ತಿ ಮತ್ತು ಶಾಂತಿಯ ಸಮಯ. ಈ ಅವಧಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಸರ್ಕಾರ ಮತ್ತು ಅಧಿಕಾರದಲ್ಲಿರುವವರೊಂದಿಗಿನ ಮೈತ್ರಿಗಳು ಪ್ರಯೋಜನಗಳನ್ನು ತರಬಹುದು. ಈ ಸಮಯದಲ್ಲಿ ಹೊಸ ಒಪ್ಪಂದಗಳು ನಿಮ್ಮ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತವೆ. ಉದ್ಯೋಗದಲ್ಲಿ ಅನಿರೀಕ್ಷಿತ ಯಶಸ್ಸು ಸಂತೋಷವನ್ನು ತರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದರಿಂದ ಮನಸ್ಸು ಉಲ್ಲಾಸದಿಂದ ಇರಲಿದೆ. ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ. ನಿಮ್ಮ ಸ್ಥಾನಮಾನ, ಪ್ರತಿಷ್ಠೆ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ. ನಿಮ್ಮ ಮಕ್ಕಳ ಕಡೆಗೆ ಜವಾಬ್ದಾರಿಗಳು ಈಡೇರಬಹುದು.
ಈ ಸಮಯದಲ್ಲಿ ಪ್ರಯಾಣ ಆಹ್ಲಾದಕರ ಮತ್ತು ಪ್ರಯೋಜನಕಾರಿಯಾಗಿರುತ್ತದೆ. ಮಕರ ರಾಶಿ. ಚಂದ್ರನಿಂದ ರೂಪುಗೊಂಡ ಪ್ರೀತಿಯೋಗ ಹಾಗೂ ಲಕ್ಷ್ಮೀನಾರಾಯಣ ಯೋಗ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಸೌಮ್ಯ ಮತ್ತು ಮಾತು ಸಮಾಜದಲ್ಲಿ ನಿಮಗೆ ಗೌರವವನ್ನು ತಂದುಕೊಡುವುದು. ನೀವು ಶಿಕ್ಷಣ ಮತ್ತು ಸ್ಪರ್ಧೆಯಲ್ಲಿ ವಿಶೇಷ ಯಶಸ್ಸನ್ನು ಸಾಧಿಸುವಿರಿ. ಅಲ್ಲದೆ ನಿಮ್ಮ ಅದೃಷ್ಟ ಕುಲಾಯಿಸುವ ಸಮಯ ಇದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ನಿರಂತರ ಪ್ರಯತ್ನಗಳು ಅಭೂತಪೂರ್ವ ಯಶಸ್ಸನ್ನು ತರುತ್ತವೆ. ಕಾನೂನು ವಿವಾದ ಅಥವಾ ಮೊಕದ್ದಮೆಯಲ್ಲಿ ಗೆಲುವು ನಿಮಗೆ ಸಂತೋಷ ತರಬಹುದು. ಶುಭ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಖ್ಯಾತಿ ಬೆಳೆಯುತ್ತದೆ. ವಿದೇಶದಲ್ಲಿ ಹೂಡಿಕೆ ಹಾಗೂ ವ್ಯವಹರಿಸುವ ಅವಕಾಶಗಳನ್ನು ನೀವು ಪಡೆಯುವಿರಿ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿದವರು ಲಕ್ಷ್ಮೀನಾರಾಯಣ ಯೋಗದ ಪ್ರಯೋಜನಗಳನ್ನು ಆನಂದಿಸುವರು. ಇನ್ನು ಚಂದ್ರನಿಂದ ರೂಪುಗೊಂಡ ಪ್ರೀತಿಯೋಗ ನಿಮಗೆ ವೈವಾಹಿಕ ಜೀವನದಲ್ಲಿ ಪ್ರೀತಿಯನ್ನು ನೀಡಲಿದೆ. ವೃಷಭ ರಾಶಿಯ ಜನರು ವೃತ್ತಿಪರ ವಿಷಯಗಳಲ್ಲಿ ಹಠಾತ್ ಯಶಸ್ಸನ್ನು ಸಾಧಿಸುವರು. ಅಲ್ಲದೆ ನಿಮಗೆ ಈ ಸಮಯದಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಲಭಿಸುವುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನೆಲೆಸಲಿದೆ. ಕೆಲಸದಲ್ಲಿ ಪ್ರಾಮಾಣಿಕರಾಗಿರುವುದಕ್ಕಾಗಿ ನಿಮ್ಮ ಮೇಲಾಧಿಕಾರಿಗಳಿಂದ ನೀವು ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವ ಬಯಕೆ ಅರಳುತ್ತದೆ. ವ್ಯವಹಾರದಲ್ಲಿ ಬುಧ ಮತ್ತು ಶುಕ್ರನ ಕೃಪೆಯಿಂದ ಲಾಭ ಮತ್ತು ಆದಾಯ ಹೆಚ್ಚಾಗುವುದು. ಮಿಥುನ ರಾಶಿ. ಲಕ್ಷ್ಮೀನಾರಾಯಣ ಯೋಗದ ಲಾಭವನ್ನು ಅನುಭವಿಸುವ ಮತ್ತೊಂದು ರಾಶಿ ಮಿಥುನ. ಈ ರಾಶಿಯಲ್ಲಿ ಜನಿಸಿದ ಜನರು ಶುಕ್ರ ಮತ್ತು ಬುಧನ ಆಶೀರ್ವಾದವನ್ನು ಪಡೆಯುತ್ತಾರೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ವಿ ಸಿಗಲಿದೆ. ಶ್ರಮಕ್ಕೆ ತಕ್ಕಂತೆ ದುಪ್ಪಟ್ಟು ಲಾಭವನ್ನು ನೀವು ಪಡೆಯುವಿರಿ. ಸ್ವಂತ ಹುದ್ದೆ ಶುರು ಮಾಡಲು ಸಾಧ್ಯವಾಗಲಿದೆ. ಇದು ಜೀವನದಲ್ಲಿ ತೃಪ್ತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ದೀರ್ಘಕಾಲದಿಂದ ಅಪೂರ್ಣಗೊಂಡ ಕೆಲಸಗಳನ್ನು ಮತ್ತೆ ಪ್ರಾರಂಭಿಸುವಿರಿ. ಈ ಸಮಯದಲ್ಲಿ ನಿಮಗೆ ಹೊಸ ಶಕ್ತಿ ಮತ್ತು ಜವಾಬ್ದಾರಿ ಹೆಚ್ಚಾಗಲಿದೆ. ವ್ಯಾಪಾರ ಮಾಡುವವರಿಗೆ ಇದು ಒಳ್ಳೆಯ ಅವಧಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಿರಿ. ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಲಿದೆ. ಅಲ್ಲದೆ ಈ ಅವಧಿಯಲ್ಲಿ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು. ಜೊತೆಗೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ. ಮತ್ತೊಂದೆಡೆ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಅಲ್ಲದೆ ಸಿಂಹ ರಾಶಿಯವರಿಗೆ ಮಹಾಲಕ್ಷ್ಮಿಯ ಆಶೀರ್ವಾದವೂ ಲಭ್ಯವಿದೆ. ಆದ್ದರಿಂದ ಈ ಅವಧಿಯಲ್ಲಿ ನೀವು ಏನೇ ಪ್ರಯತ್ನಿಸಿದರೂ ನೀವು ಅದರಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿದವರ ಜೀವನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅದೃಷ್ಟ ಮತ್ತು ಸಂತೋಷವನ್ನು ತರಲಿದೆ. ಅಲ್ಲದೆ ಚಂದ್ರನಿಂದ ರೂಪುಗೊಂಡ ಪ್ರೀತಿಯೋಗ ಬೇಡಿದ ವರವನ್ನು ನೀಡಲಿದೆ. ಆದ್ದರಿಂದ ಕನ್ಯಾ ರಾಶಿಯವರು ಈ ಅವಧಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಂತೃಪ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ. ವ್ಯಾಪಾರ ಮಾಡುವವರಿಗೆ ದೊಡ್ಡ ಲಾಭ ಪಡೆಯಲು ಇದು ಅನುಕೂಲಕರ ಸಮಯ. ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಅವಶ್ಯಕ. ಹಣ ಗಳಿಸುವ ಬಲವಾದ ಅವಕಾಶವಿದೆ. ವ್ಯವಹಾರದಲ್ಲಿ ಹಠಾತ್ ಲಾಭ, ಆರ್ಥಿಕ ಚಿಂತೆಗಳನ್ನು ದೂರ ಮಾಡುವುದು. ಇನ್ನು ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ಇರಲಿದೆ. ಭೂಮಿಯನ್ನು ಮಾರಾಟ ಮಾಡುವ ಮೂಲಕ ನೀವು ಬಹಳಷ್ಟು ಹಣವನ್ನು ಪಡೆಯುತ್ತೀರಿ. ಕೆಲಸದಲ್ಲಿ ನಿಮ್ಮ ಖ್ಯಾತಿ ದ್ವಿಗುಣವಾಗಲಿದೆ. ಒಟ್ಟಾರೆಯಾಗಿ ಈ ಅವಧಿ ಅನುಕೂಲಕರವಾಗಿರುತ್ತದೆ. ಕಟಕ ರಾಶಿ. ಬುಧ ಮತ್ತು ಗುರುವಿನ ನವಪಂಚಮ ರಾಜಯೋಗವು ಕರ್ಕಾಟಕ ರಾಶಿಯವರಿಗೆ ಲಾಭಕಾರಿಯಾಗಬಹುದು. ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರಬಹುದು. ಸಂತೋಷವು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ವ್ಯಾಪಾರ ವಲಯದಲ್ಲಿಯೂ ಲಾಭಗಳು ಸಾಧ್ಯ. ಜ್ಯೋತಿಷ್ಯ, ಅತೀಂದ್ರಿಯ ವಿಜ್ಞಾನ, ಶಿಕ್ಷಣ, ಬ್ಯಾಂಕಿಂಗ್ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರು ಸಹ ಪ್ರಯೋಜನ ಪಡೆಯುತ್ತಾರೆ. ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ. ಅನಗತ್ಯ ವೆಚ್ಚಗಳು ಕಡಿಮೆಯಾಗಬಹುದು. ಆದಾಯದ ಬಹುಮೂಲಗಳು ತೆರೆದುಕೊಳ್ಳಬಹುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸ್ಥಿರ ಪ್ರಯತ್ನಗಳನ್ನು ಪ್ರಶಂಸಿಸುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ತೊಡಗಿರುವವರು ಯಶಸ್ಸನ್ನು ಕಾಣಬಹುದು. ವಿಶೇಷವಾಗಿ ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಯ ಮೂಲಕ ಗಣನೀಯ ಲಾಭದ ಸಾಧ್ಯತೆಯೊಂದಿಗೆ ಈ ಸಮಯದಲ್ಲಿ ನೀವು ಸಂಪತ್ತನ್ನು ಸಂಗ್ರಹಿಸುವಲ್ಲಿಯೂ ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನ ವಿಷಯಗಳಲ್ಲಿ ಸಮಯವು ನಿಮಗೆ ಅನುಕೂಲಕರವಾಗಿರುತ್ತದೆ. ಕುಂಭರಾಶಿ. ಗುರು ಮತ್ತು ಬುಧನ ನವಪಂಚಮ ರಾಜಯೋಗವು ಕುಂಭರಾಶಿಯವರಿಗೆ ಹಲವು ವಿಧಗಳಲ್ಲಿ ವಿಶೇಷವಾಗಿರುತ್ತದೆ. ಬುಧನು ಈ ರಾಶಿಯ ಲಗ್ನ ಮನೆಯಲ್ಲಿ ಮತ್ತು ಗುರು 5ನೇ ಮನೆಯಲ್ಲಿರುತ್ತಾನೆ. ಪರಿಣಾಮವಾಗಿ ಈ ರಾಶಿ ಚಕ್ರದ ಸ್ಥಳೀಯರ ಅನೇಕ ಆಸೆಗಳು ಈಡೇರಬಹುದು. ನಿಮ್ಮ ಕನಸುಗಳು ನನಸಾಗಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಹಠಾತ್ ಲಾಭದ ಸಾಧ್ಯತೆಗಳಿವೆ. ಸೂರ್ಯ ಮತ್ತು ಶುಕ್ರ ಕೂಡ ಈ ರಾಶಿಯಲ್ಲಿ ಸ್ಥಾನ ಪಡೆಯುತ್ತಾರೆ.
ಪರಿಣಾಮವಾಗಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ತ್ವರಿತ ಹೆಚ್ಚಳವಾಗಬಹುದು. ನೀವು ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ. ನೀವು ವ್ಯವಹಾರದಲ್ಲಿ ಗಮನಾರ್ಹ ಲಾಭ ಗಳಿಸಬಹುದು. ನೀವು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಬಹುದು. ನೀವು ಇತರರಿಗೆ ಸ್ಫೂರ್ತಿಯಾಗಬಹುದು. ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ನೀವು ಪರಸ್ಪರ ಸಮಯ ಕಳೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ರಾಶಿಯ ಜನರ ಸೌಕರ್ಯಗಳು ಮತ್ತು ಐಷಾರಾಮಿಗಳು ವೇಗವಾಗಿ ಹೆಚ್ಚಾಗಬಹುದು. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಮನೆ ಹೊಂದುವ ಕನಸು ಈಡೇರಬಹುದು. ವೃತ್ತಿ ಕ್ಷೇತ್ರದಲ್ಲಿಯೂ ಗಮನಾರ್ಹ ಪ್ರಯೋಜನಗಳು ಸಿಗಬಹುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಫಲ ನೀಡಬಹುದು. ನೀವು ಅಪಾರ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಸಂಪತ್ತನ್ನು ಸಂಗ್ರಹಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ನಿಮ್ಮ ಜೀವನದಲ್ಲಿ ಸಂತೋಷ ಬರಬಹುದು. ವ್ಯವಹಾರದಲ್ಲಿರುವವರಿಗೆ ನವಪಂಚಮ ರಾಜಯೋಗವು ಹಲವು ವಿಧಗಳಲ್ಲಿ ಮಹತ್ವದ್ದಾಗಿರಬಹುದು. ಪಾಲುದಾರಿಕೆ ವ್ಯವಹಾರವು ಗಮನಾರ್ಹ ಲಾಭವನ್ನು ತರುತ್ತದೆ. ನಿಮ್ಮ ಸಂಗಾತಿಯ ವಿಶ್ವಾಸವನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ಇದು ಗಮನಾರ್ಹ ವ್ಯಾಪಾರ ಲಾಭಗಳಿಗೆ ಕಾರಣವಾಗಬಹುದು. ವಿದೇಶದಲ್ಲಿ ವ್ಯಾಪಾರ ಮಾಡುವ ಅವಕಾಶವನ್ನು ಸಹ ನೀವು ಪಡೆಯಬಹುದು. ಪ್ರೀತಿಯ ಜೀವನದ ಬಗ್ಗೆ ಹೇಳೋದಾದರೆ ಅದು ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳಬಹುದು. ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು.